ಓಕೆ, ಇನ್ನು ಬಿಜೆಪಿಯಲ್ಲಿ ಬಂಡಾಯದ ಅಧ್ಯಾಯ ಮುಗಿತಾ ಚಾಪ್ಟರ್ ಅಥವಾ ಇನ್ನೂ ಬಾಕಿ ಇದೆಯಾ ಅಂತ. ಮೇಲ್ನೋಟಕ್ಕೆ ಬಂಡಾಯ ಮುಕ್ತಾಯವಾದಂಗೆ ಕಂಡು ಬಂದರೂ ಕೂಡ ಒಳ ಕುದಿ ಹಾಗೆ ಇದೆಯಾ? ಬಹುತೇಕ ಇರುತ್ತೆ. ಎಲೆಕ್ಷನ್ ಹತ್ರ ಬರ್ತಾ ಬರ್ತಾ ಅದು ಕೂಡ ಕಡಿಮೆ ಆಗುತ್ತೆ ಅನ್ಸುತ್ತೆ. ತುಮಕೂರು, ದಾವಣಗೆರೆ, ಕೊಪ್ಪಳ, ಬೆಳಗಾವಿ, ಬೀದರ್, ರಾಯಚೂರು ಕ್ಷೇತ್ರಗಳ ಬಿಕ್ಕಟ್ಟಿಗೆ ಈಗ ತಾತ್ಕಾಲಿಕವಾಗಿ ತೇಪೆ ಹಚ್ಚಿದ್ದಾರೆ. ಯಡಿಯೂರಪ್ಪನವರೇ ಮುಂದೆ ನಿಂತು ಕೆಲವು ಕಡೆ ಹೋಗಿ ಬಂಡಾಯ ಶಮನ ಮಾಡೋ ಕೆಲಸ ಮಾಡಿದ್ದಾರೆ, ಕೆಲವು ಕಡೆ ಫಲ ಕೊಟ್ಟಿದೆ. ಆದರೆ ರೆಬಲ್ಗಳು ಅಭ್ಯರ್ಥಿ ಪರ ಪ್ರಚಾರಕ್ಕೆ ಹೋಗೋ ಬಗ್ಗೆ ಇನ್ನೂ ಕೂಡ ಗ್ಯಾರಂಟಿ ಸಿಕ್ಕಿಲ್ಲ. ಅವರು ಮುಕ್ತ ಮನಸ್ಸಿನಿಂದ ಹೋಗಬೇಕು, ಅವರವರ ಜಿಲ್ಲೆಗಳಲ್ಲಿ ಅವರವರ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರಬೇಕು. ಅದು ಅವರ ಜವಾಬ್ದಾರಿ, ಪಕ್ಷ ಕೊಡುವಂತಹ ಜವಾಬ್ದಾರಿ. ಈ ನಡುವೆ ಈಶ್ವರಪ್ಪನವ್ರ ವಿಚಾರದಲ್ಲಿ ಮಾತ್ರ ಮಾತುಕತೆ ಬಂದಾಗ್ಬಿಟ್ಟಿದೆ, ಸಂಧಾನದ ಮಾತುಕತೆ. ಬಂಡಾಯ ಬಿಟ್ಟು ಬಂದರೆ ಮಾತ್ರ ಎಂಟ್ರಿ, ಇಲ್ಲ ಅಂದರೆ ಪಕ್ಷದ ಡೋರು ಲಾಕು, ಸ್ಪಷ್ಟವಾಗಿ ಸಂದೇಶ ಹೋಗಿದೆ. ಮತ್ತು ಈಶ್ವರಪ್ಪನವರು ತುಂಬ ದೂರ ಹೋಗ್ಬಿಟ್ಟಿದ್ದಾರೆ. ಈಗ ವಾಪಸ್ ಅದನ್ನು ಅವ್ರನ್ನ ಕರ್ಕೊಂಡು ಬಂದು ಒಂದೇ ಒಂದು ಸಾಧ್ಯತೆ, ಯಡಿಯೂರಪ್ಪನವರೇ ಹೋಗಿ ಏನಾದರೂ ಮಾತುಕತೆ ಆಡಿದ್ರೆ ಸಫಲ ಆಗಬಹುದೇನೋ ಗೊತ್ತಿಲ್ಲ. ಕಮಲಪಾಳ್ಯದಲ್ಲಿ ಕೊತ ಕುದಿ ಮೇಲ್ನೋಟಕ್ಕೆ ಶಮನ ಆದಂತೆ ಕಂಡು ಬರ್ತಾ ಇದೆ. 5-6 ಲೋಕಸಭೆ ಕ್ಷೇತ್ರಗಳಲ್ಲಿ ಎದ್ದಿದ್ದ ಬಂಡಾಯ ತಾತ್ಕಾಲಿಕವಾಗಿ ಶಮನ ಆಗಿದೆ. ತಾತ್ಕಾಲಿಕವಾಗಿ ಅಂದರೆ ಆ ಒಳಕುದಿ ಅಂತಕ್ಕಂಥದ್ದು ಅವ್ರಿಗಿರ್ತಕ್ಕಂಥದ್ದು ಅದಿನ್ನೂ ಕೂಡ ಆಗಿಲ್ಲ. ಬಟ್ ಎಲ್ರಿಗೂ ಕೂಡ ಭವಿಷ್ಯದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತಕ್ಕಂಥ ಭರವಸೆ ಸಿಕ್ಕಿದೆ. ಹಾಗಾಗಿ ಕೆಲವರು ಭವಿಷ್ಯದ ಚಿಂತನೆಯಲ್ಲಿ ಸುಮ್ಮನೆ ಆಗ್ಬೋದು. ಯಡಿಯೂರಪ್ಪ ವಿಜಯೇಂದ್ರ ಸಂಧಾನಕ್ಕೆ ರೆಬಲ್ಗಳು ಬಲವಂತಕ್ಕೆ ಸೈಲೆಂಟ್ ಆಗಿದ್ದಾರೆ. ಆಮೇಲೆ ಎದುರಾಕ್ಕೊಂಡು ರಾಜಕೀಯ ಮಾಡೋದು ತುಂಬ ಕಷ್ಟ ಇದೆ. ಸೊ ಪಕ್ಷದಲ್ಲೇ ಸೋಮಣ್ಣ ಪರ ಪ್ರಚಾರಕ್ಕೆ ಬರೋದ್ರ ಬಗ್ಗೆ ಮಾಧುಸ್ವಾಮಿ ಡೌಟ್ ಅಂದಿದ್ದಾರೆ. ಮಾಧುಸ್ವಾಮಿ ಮನೆಗೆ ಸೋಮಣ್ಣನೂ ಹೋಗಿದ್ರು, ಯಡಿಯೂರಪ್ಪ ಹೋಗಿ ಮಾತಾಡ್ಕೊಂಡು ಬಂದರು. ಇನ್ನು ದಾವಣಗೆರೆಯಲ್ಲಿ ಪಕ್ಷದ ಪರ ಪ್ರಚಾರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಾಯತ್ರಿ ಸಿದ್ದೇಶ್ವರ್ ಅವ್ರ ಪರವಾಗಿ ಅಭ್ಯರ್ಥಿ ಪರ ಅಲ್ಲ ಪಕ್ಷದ ಪರ ಪ್ರಚಾರ ಮಾಡ್ತೀವಿ ಅಂದ್ರೆ ಏನು? ಅಭ್ಯರ್ಥಿ ಹೆಸರು ಹೇಳಕ್ಕೆ ರೆಡಿ ಇರಲಿಲ್ಲ ರೇಣುಕಾಚಾರ್ಯ. ಸರಿ ಆಯ್ತು, ಅಭ್ಯರ್ಥಿ ಹೆಸರು ಹೇಳ್ಬೇಡ್ರಿಯಪ್ಪ, ಬಿಜೆಪಿ ಓಟ್ ಕೊಡಿ ಅಂತ ಕೇಳಬೇಕೀಗ ಅವರು. ಅಬ್ಬಬ್ಬ ಅಂದರೆ ಹಂಗೆ ಮಾಡಬೇಕಾಗತ್ತೆ. ಓಕೆ, ಆಗಲಿ. ಆ ವಿಚಾರದಲ್ಲಿ ಏನು ಮಾಡ್ತಾರೆ ಅಂತ. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಬಂಡಾಯ ಬಂದಾಗಿದೆ. ಪ್ರಚಾರದ ಬಗ್ಗೆ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ ಅವರು ಕೂಡ. ಇನ್ನು ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ಗೆ ಮೇಲ್ನೋಟಕ್ಕೆ ಜಯ ಆಗಿದೆ. ನಿನ್ನೆ ಸಭೆ ಯಡಿಯೂರಪ್ಪನವ್ರು ಕರೆದಿದ್ದಕ್ಕೆ ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ ಹೋಗಿಲ್ವಂತೆ. ಅವರಿಬ್ಬರು ಮುಕ್ತ ಮನಸ್ಸಿನಿಂದ ಕೆಲಸ ಮಾಡಿದ್ರೆ ಜಗದೀಶ್ ಶೆಟ್ಟರ್ಗೆ ಗೆಲುವು ಸುಲಭ ಅನ್ನೋ ಮಾತಿದೆ. ಬಟ್ ಅವರಿಬ್ಬರು ಯಾಕೆ ಹೋಗಿಲ್ಲ ಗೊತ್ತಿಲ್ಲ. ಇನ್ನು ರಾಯಚೂರಿನಲ್ಲಿ BV ನಾಯಕ್ ಅಸಮಾಧಾನ ಮುಂದುವರೆದಿದೆ, ಟಿಕೆಟ್ ಸಿಕ್ಕಿಲ್ಲ ಅಂತ. ಅವ್ರನ್ನೂ ಸಮಾಧಾನ ಪಡಿಸೋ ಕೆಲಸ ಆಗಿದೆ. ಈಶ್ವರಪ್ಪನವ್ರ ವಿಚಾರದಲ್ಲಿ ಮಾತ್ರ ಸದ್ಯಕ್ಕೆ ಬಾಗಲು ಬಂದ್ ಮಾಡ್ಕೊಂಡಿದ್ದಾರೆ. ಇಷ್ಟು ಸದ್ಯದ ವಿಚಾರ.